ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪದಗಳಲ್ಲಿ ಯಾವಾಗ ಕೊಂಬು ಮತ್ತು ಒತ್ತು ಕೊಡಬೇಕು ಅನ್ನೋ ವಿಷಯದ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಸುಮಾರು 750ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಡಿಸ್ಕ್ರಿಪ್ಷನಲ್ಲಿ ಇಷ್ಟು ಪ್ಲೇಲಿಸ್ಟ್ಗಳಿವೆ. ಆಸಕ್ತಿ ಇರುವವರು ನೋಡಿ. ನಮ್ಮ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಕನ್ನಡ ಪದಗಳಲ್ಲಿ ಕೊಂಬು ಮತ್ತು ಒತ್ತು ಯಾವಾಗ ಕೊಡಬೇಕು, ಸ್ವಲ್ಪ ಇನ್ನೂ ಹೆಚ್ಚು ಹೇಳಿಕೊಡಿ ಅಂತ. ನೋಡಿ, ಈಗ ನೀವು ಅದರಲ್ಲಿ ಬರೆಯುವಾಗ ಕೊಂಬು ಅಂತ ಬರೆಯುವಾಗ ಅದರಲ್ಲಿ ಸೊನ್ನೆಯನ್ನು ಬಿಟ್ಟಿದ್ರಿ. ಕೊಬ್ಬು ಅಂತ ಬರೆದಿದ್ರಿ. ಸ್ವಲ್ಪ ಹೇಳಿಕೊಡಿ ಅನ್ನೋದರಲ್ಲಿ ನೀವು ನೋಡಿ, ಕೊಂಬು ಅನ್ನುವಾಗ ಸೊನ್ನೆಯನ್ನು ಬಿಟ್ಟಿದ್ದೀರಾ. ಇದು ಕೊಂಬು ಅಂತ ಹೇಳುವಾಗ ನಾವು ಏನು ಉಚ್ಚಾರ ಮಾಡ್ತಾ ಇದ್ದೀವಿ? ಕೊಬ್ಬು ಅಂತಿಲ್ಲ, ಕೊಂಬು ಅನುಸ್ವಾರ ಪದ, ಸೊನ್ನೆ ಬರಬೇಕು. ಕೊಂಬು. ಇದನ್ನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಆಯಿತಾ? ಕೊಂಬು. ಈಗ ಸ್ವಲ್ಪ ಅಂತ ಬರೆಯುವಾಗ ಹೇಗೆ? ಈಗ ಸ್ವಲ್ಪ ಲ ಉಚ್ಚಾರ ಮೊದಲು ಬರ್ತಾಯಿದೆ, ಅದರಿಂದ ಅದನ್ನು ಮೊದಲು ಬರಬೇಕು. ಇದೇನಾಯಿತು? ಈಗ ಸ್ವಲ ಆಯಿತು. ಆದರೆ ನೀವು ಬರಿಬೇಕಾಗಿರೋದು ಸ್ವಲ್ಪ, ಆಯಿತಾ? ಇದು ತಪ್ಪು. ಈಗ ಸ್ವಪ ಆಯ್ತು. ಇದು ಕೊಬ್ಬು, ಇದು ಸ್ವಪ. ಸ್ವಲ್ಪ ಲ ಮೊದಲು ಉಚ್ಚಾರ ಮಾಡ್ತಾ ಇದ್ದೀವಿ, ಅದು ಮೊದಲು ಬರೆದು ನಂತರ ಪ. ಹಾಗೆ ಇಲ್ಲಿ ಹೇಳಿಕೊಡಿ ಅನ್ನೋದ್ರಲ್ಲಿ ಹೇಳಿ ಆಯಿತು, ಸರಿಯಾಗಿದೆ. ಕೋಡಿ, ಇಲ್ಲಿ ಏನು ಓದ್ತಾ ಇದ್ದೀವಿ ನಾವು? ಇಲ್ಲಿ ದೀರ್ಘ ಬರಬಾರ್ದು. ಹೇಳಿ ಕೊಡಿ, ಇದು ಬರಬಾರ್ದು. ನಾವು ಏನು ಉಚ್ಚಾರ ಮಾಡ್ತಾ ಇದ್ದೀವಿ ಅದನ್ನಷ್ಟೇ ಬರೆಯೋದು. ನೋಡಿ, ಹೇಳಿ ಕೊಡಿ ಅಷ್ಟೇ, ಇಲ್ಲಿ ದೀರ್ಘ ಬರಬಾರ್ದು, ಆಯಿತಾ? ಇದು ಈ ಹಿಂದೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋ. ಇದರಲ್ಲಿ ಹೌ ಟು ಲರ್ನ್ ಕನ್ನಡ ರೈಟಿಂಗ್ ಆ್ಯಂಡ್ ರೀಡಿಂಗ್, ಹೌ ಟು ಇಂಪ್ರೂವ್ ಕನ್ನಡ ರೀಡಿಂಗ್, ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಇದನ್ನು ನೀವು ಅಭ್ಯಾಸ ಮಾಡಿದರೆ ನಿಮಗೆ ಕನ್ನಡದಲ್ಲಿ ಯಾವುದೇ ನೀವು ತಪ್ಪುಗಳನ್ನು ಮಾಡೋದಿಲ್ಲ. ಈಗ ಕೊಂಬು ಯಾವಾಗ ಬರುತ್ತೆ? ನೀವು ಉ ಉಚ್ಚಾರ ಮಾಡಿದಾಗ ಅಥವಾ ಊ ಉಚ್ಚಾರ, ಈ ಎರಡು ಉಚ್ಚಾರಗಳನ್ನು ಮಾಡಿದಾಗ ನಿಮಗೆ ಕೊಂಬು. ಉ ಉಚ್ಚಾರ ಮಾಡಿದಾಗ ಬರೀ ಕೊಂಬು, ಊ ಅಂದಾಗ ಕೊಂಬಿನ ದೀರ್ಘ. ಇದ್ರ ಬಗ್ಗೆ ನಾನು 2-3 ವಿಡಿಯೋಗಳನ್ನು ಮಾಡಿದ್ದೇನೆ. ಈಗ ಈ ರೀತಿಯ ಅಕ್ಷರಗಳನ್ನು ಇರುವ ಪದಗಳನ್ನು ನೋಡೋಣ, ಉಚ್ಚಾರ ಇರುವ ಪದಗಳನ್ನು ನೋಡೋಣ. ಈಗ ಉ ಸ್ವರವನ್ನು ಉಪಯೋಗಿಸಿ ಒಂದು ಪದವನ್ನು ಬರೋಣ. ಉಪ್ಪು ನೋಡಿ, ಈಗ ಇದು ಉ ಸ್ವರ, ಇದರಿಂದ ಒಂದು ಪದವನ್ನು ಮಾಡೋದಾದರೆ ಉಪ್ಪು. ನೀವು ಯಾವುದನ್ನಾದರೂ ಮಾಡ್ಬೋದು. ಈಗ ಉಪ್ಪು, ಈ ಪದ ಉ ಸ್ವರವನ್ನು ತೆಗೆದುಕೊಂಡು ಬರೆದಿದ್ದಾತೆ. ಈಗ ಇದನ್ನೇ ನಾವು ಬೇರೆ ಅಕ್ಷರಕ್ಕೆ ಉ ಉಚ್ಚಾರ ಇರುವುದಂತ ಬರೆಯೋದಾದರೆ, ಈಗ ಮುಪ್ಪು ಅಂತ ಬರೆಯುತ್ತೇವೆ ಅಂತ ತಿಳ್ಕೊಳ್ಳಿ. ಮುಪ್ಪು, ಇದು ಮ, ಇದಕ್ಕೆ ಕೊಂಬು ಕೊಟ್ಟಾಗ ಇದು ಮು ಪು. ಈಗ ಗೊತ್ತಾಯ್ತಲ್ವ? ಈಗ ಮು ಅಂತ ಬರೆದಾಗ ನಿಮಗೆ ಕೊಂಬು ಬಂತು, ಆಯಿತಾ? ಇನ್ನೊಂದು ಶುರು, ಪ್ರಾರಂಭಿಸುವುದು, ಶುರು. ಅಂದರೆ ಶಗೆ ಕೊಂಬು ಕೊಟ್ವಿ, ಇಲ್ಲಿ ಉ ಉಚ್ಚಾರ, ಶುರು ಶುರು. ಗುರು, ಇದು ಗ, ಇದನ್ನು ಗುರು ಮಾಡಬೇಕಾದ್ರೆ ಕೊಂಬು ಕೊಟ್ಟರೆ ಗು, ಇದು ರ, ಇದಕ್ಕೆ ಕೊಂಬು ಕೊಟ್ಟರೆ ರು. ಗುರು. ಯಾವುದೇ ಅಕ್ಷರಕ್ಕೆ ಕೊಂಬು ಉಚ್ಚಾರ ಬಂದಾಗ ಕೊಂಬು ಕೊಡಬೇಕಾಗುತ್ತೆ. ಹಾಗೆ ಆ ವ ನು, ನಾಗೆ ಕೊಂಬು ಕೊಟ್ಟರೆ ನು, ಅವನು, ಅವಳು, ಇದು ಅವಳ ಆಯಿತು. ಅವಳು ಮಾಡಬೇಕಾದ್ರೆ ಕೊಂಬು. ಅದು, ಇದು ದ ಆಯಿತು. ಅದನ್ನು ದೂ ಮಾಡಬೇಕಾದ್ರೆ ಕೊಂಬು. ಅರ್ಥ ಆಯ್ತಲ್ವ? ಸುಮ, ಸ ಆಯಿತು, ಅದಕ್ಕೆ ಸು ಮಾಡಬೇಕಾದ್ರೆ ಕೊಂಬು ಕೊಡಬೇಕು. ಇದು ಮ, ಆಯಿತಾ? ನೋಡಿ, ಇಲ್ಲಿ ಚಿಕ್ಕವು ಅಂದರೆ ಹ್ರಸ್ವ ಸ್ವರ ಉ ಅಷ್ಟೇ ಇದ್ದಾಗ ಇಲ್ಲಿ ನಿಮಗೆ ಈ ಕೊಂಬು ಬರುತ್ತೆ. ಅದನ್ನೇ ಈಗ ನೀವು ಊ, ಮತ್ತೊಂದು ಹೂ ಅಂತ ಉಚ್ಚಾರ ಮಾಡಿದಾಗ ಕೂಡ ಕೊಂಬು ಬರುತ್ತೆ ಅಂದಿದ್ದೀನಿ. ಈಗ ನೋಡಿ, ಸಪು ಸ, ಇದು ಸಮ ಆಯಿತು. ಸಮೂ ಉಚ್ಚಾರ ಬರ್ತಾಯಿದೆ, ಸಮೂಹ. ಆಗಲೂ ಕೂಡ ಕೊಂಬು ಕೊಡಬೇಕು. ಅದೇ ಇಲ್ಲಿಂದ ಮುಂದುವರಿಸಿರಬೇಕು. ಇಷ್ಟೇ ಅಲ್ಲ, ಈ ರೀತಿ ಬರಬೇಕು. ಸಮೂಹ. ಮೂರ್ಖ, ಇದು ಮ,
ಕೊಂಬಿನ ದೀರ್ಘ ಮೂರ್ಖ. ಸೂರು ಸೂರು ಇದು ಓ ಬಂದಾಗ ಈ ರೀತಿ ಸೂರು. ದೂರು ದ ಕೊಂಬಿನ ದೀರ್ಘ ರ ಕೊಂಬು ಊ ದೂರು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದು ಉಚ್ಚಾರ ಬಂದಾಗ ಈ ರೀತಿಯ ಕೊಂಬು ಈ ರೀತಿಯ ಕೊಂಬು. ಇವೆಲ್ಲ ಸರಳ ಪದಗಳು, ನಾವು ಸರಳವಾಗಿ ಓದ್ತಾ ಇದ್ದೀವಿ, ಆದ್ದರಿಂದ ಇವುಗಳಿಗೆ ಯಾವುದಕ್ಕೂ ಕೂಡ ಇಲ್ಲಿ ಒತ್ತಕ್ಷರ ಬರೋದಿಲ್ಲ. ಆದರೆ ಒತ್ತಕ್ಷರಗಳು ಯಾವಾಗ ಬರುತ್ತೆ ಅಂತಂದರೆ, ಈಗ ನಾವು ಹೆಚ್ಚು ಉಸಿರು ಕೊಟ್ಟು ಹೇಳುವಾಗ, ಹೆಚ್ಚು ಒತ್ತಡ ಕೊಟ್ಟು ಹೇಳುವಾಗ ನೋಡಿ, ಹುಣ್ಣಿಮೆ ಈಗ ಹುಣಿಸೆ ಅಂತ ಬರಬೇಕು ನೋಡಿ. ಹುಣಿಸೆ ಅಂತ ಬರಬೇಕಾದ್ರೆ ಅಂತ ಸರಳ ಪದವಾಯಿತು. ಅದನ್ನೀಗ ಹುಣ್ಣಿಮೆ ಅಂತ ಬರಬೇಕಾದ್ರೆ ನಾವು ಹುಣ್ಣಿಮೆ ಅಂತ ಹುಣಿಸೆ ಹುಣ್ಣಿಮೆ. ಚಂದ್ರ ಈಗ ಚಂದ್ರ ಸೊನ್ನೆ ದಾಗೆ ರಾವತ್ತು ದ ಮೊದಲು ಉಚ್ಚಾರ ಮಾಡ್ತಾ ಇದ್ದ ನಂತರ ಚಂದ್ರ ಹುಣ್ಣಿಮೆ ಚಂದ್ರ. ಮುಕ್ತಿ ಇಲ್ಲಿ ಮುಕ್ತಿ ಈ ಉಚ್ಚಾರ ಬರ್ತಿದೆ, ಆದರೆ ಮೊದಲು ಕಿಯ ಉಚ್ಚಾರ, ಸ್ವರ ಉಚ್ಚಾರ ಈ, ಅದರಿಂದ ಗುಡಿಸು, ಇದು ಮುಖಿ ಆಯಿತು. ಮುಕ್ತಿ ತಾವತ್ತು, ಅದರಲ್ಲಿ ಈ ಉಚ್ಚಾರದಿಂದ ಗುಡಿಸು ಮುಕ್ತಿ. ಚೈತನ್ಯ ಇದು ಚೈ ಒತ್ತಕ್ಷರ. ಚೈತನ್ಯ ನಾಗೆ ಯಾವತ್ತು ಚೈತನ್ಯ. ಮೋಕ್ಷ ಹೀಗೆ ಇಲ್ಲಿ ದೀರ್ಘ ಬರಬೇಕು. ಇಲ್ಲಿ ಅಷ್ಟೇ ಅಲ್ಲ, ಇದು ಮೋಕ್ಷ ಮೊದಲು ಕ ನಂತರ ಶಾವತ್ತು. ಈ ಥರ ನಾವೆಲ್ಲ ಈ ಥರ ಒತ್ತಡ ಕೊಟ್ಟು ಹೇಳುವಾಗ ಅಲ್ಲಿ ನಾವು ಒತ್ತಕ್ಷರವನ್ನು ಬರೀಬೇಕಾಗತ್ತೆ. ತಪ್ಪು ಇದೇನಾಯಿತು ತಪ್ಪು ಅಂತ ನಾವು ಹೇಳುವಾಗ ಪಗೆ ಪಾವತ್ತು. ಮತ್ತೊಂದು ಸಿದ್ಧಾಂತ ಸಿದ್ಧ, ಈಗ ಸಿದ್ಧ ಮಾಡಬೇಕಾದ್ರೆ ಧಾವತ್ತು, ಇಲ್ಲಿ ಗೆರೆ ಬರಬೇಕು. ಇದು ಮಹಾಪ್ರಾಣ ಸಿದ್ಧಾಂತ. ಮೊನ್ನೆ ಮಹಾಪ್ರಾಣ ಅಕ್ಷರಗಳು ಬಂದಾಗ ಹೇಗೆ ಓದುವುದು ಅಂತ ಕೇಳಿದ್ರು ಒಬ್ಬರು ವೀಕ್ಷಕರು, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇಲ್ಲಿ ಮಹಾಪ್ರಾಣ ಬಂದಾಗ ನೀವು ಇದರ ಉಚ್ಚಾರಣೆಯನ್ನೇ ಮಾಡಬೇಕಾಗುತ್ತೆ. ಇದು ಸಿದ್ಧಾಂತ ಅಲ್ಲ, ಸಿದ್ಧಾಂತ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಸಾರಾಂಶ ಏನು ಅಂತಂದರೆ, ನಿಮಗೆ ಯಾವುದಾದ್ರೂ ಅಕ್ಷರದಲ್ಲಿ ಉಚ್ಚಾರವನ್ನು ಮಾಡ್ತಾಯಿದ್ರೆ ಹಾಗೆ ಉಚ್ಚಾರಗಳು, ಈ ಎರಡು ರೀತಿಯ ಉಚ್ಚಾರಗಳು ಬಂದಾಗ ನೀವು ಕೊಂಬನ್ನು ಕೊಡಬೇಕಾಗುತ್ತೆ. ಹಾಗೆ ಹೆಚ್ಚು ಒತ್ತಡ ಕೊಟ್ಟು ಓದುವಾಗ ಮೋಕ್ಷ, ತಪ್ಪು, ಹುಣ್ಣಿಮೆ ಈ ಥರ ಎಲ್ಲ ಬರುವಾಗ ನೀವು ಒತ್ತಕ್ಷರವನ್ನು ಬರೀಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.